ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಸ್ವಚ್ಛತಾ ಸೇವೆ 2024ರ ಅಭಿಯಾನದ ಅಂಗವಾಗಿ ಕಸದಿಂದ ರಸ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛ ಸುಂದರ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರುವ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಭಾಗವಾಗಿ ದೇಶದೆಲ್ಲೆಡೆ ಸ್ವಚ್ಛತೆಯೇ ಸೇವೆ 2024 ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ರೀತಿ ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಕಸದಿಂದ ರಸ ಪರಿಕಲ್ಪನೆಯಲ್ಲಿ ಸ್ಪರ್ಧಾ ಕಾರ್ಯಕ್ರಮ ಆಯೋಜಿಸಿದರು. ಶಾಲಾ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನುಪಯುಕ್ತ ವಸ್ತುಗಳಿಂದ ಸುಂದರವಾದ ಕಲಾಕೃತಿಗಳನ್ನು ತಯಾರು ಮಾಡಿದರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಮಕ್ಕಳು ತಯಾರಿಸಿದ ಕಲಾಕೃತಿಗಳನ್ನು ವೀಕ್ಷಿಸಿದರು. ನಂತರ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಕಸದಿಂದ ರಸ ಎನ್ನುವ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಸಾರ್ವಜನಿಕರು ಬಳಸಿ ಬಿಸಾಡಿದ ವಸ್ತುಗಳಿಂದ ವಿದ್ಯಾರ್ಥಿಗಳು ಸುಂದರ ಕಲಾಕೃತಿ ಮಾಡುತ್ತಿದ್ದಾರೆ. ಇದಕ್ಕೆ ಪ್ರಶಸ್ತಿಯನ್ನು ಕೂಡ ಸಹ ನೀಡಲಾಗುತ್ತಿದೆ ಎಂದು ಹೇಳಿದರು. ನಾವು ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ಸ್ವಚ್ಛತಾ ಹಿ ಸೇವಾ 2024 ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ವಿಷಯ ಇದೆ. ಸೊ ಆ ನಿಟ್ಟಿನಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ವೇಳಾಪಟ್ಟಿ ಅನುಸಾರ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಹೊನ್ನಾವರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಸರಗೋಡು ಒಂದು ಕಡಲ ತೀರ ಸ್ವಚ್ಛತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ಥರ ನಾವು ಇವತ್ತು ಕಸದಿಂದ ರಸ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ಏನು ಸಾರ್ವಜನಿಕರಿಂದ ಬಳಕೆಯಾಗಿ ಬೀಸಾಡ್ತಿರ್ತಕ್ಕಂಥ ಒಂದು ವಸ್ತುಗಳನ್ನು ಬಳಸಿಕೊಂಡು ನಾವು ಏನಾದರೂ ಒಂದು ಆಟಿಕೆ ವಸ್ತುಗಳಿರ್ಬೋದು, ತಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಐಸ್ ಕ್ರೀಮ್ ಗಡ್ಡೆಯಿಂದ ಒಂದು ಮನೆ ನಿರ್ಮಾಣ ಮಾಡೋದು, ಶೋಕೇಸ್ನಲ್ಲಿ ಇರ್ತಕ್ಕಂಥ ತೆಂಗಿನ ಚಿಪ್ಪಿನಲ್ಲಿ ನಾನಾ ಒಂದು ಆಟಿಕೆ ಸಾಮಾನುಗಳನ್ನು, ಬಟ್ಟೆಯಿಂದ ಒಂದು ಮ್ಯಾಟ್ ಆಗಿರ್ತಕ್ಕಂಥದ್ದು, ವಿವಿಧ ರೀತಿಯ ಒಂದು ಕಲೆಯನ್ನು ವಿದ್ಯಾರ್ಥಿಗಳು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ವಿ. ನಾವು ಇದನ್ನು ಕಸದಿಂದ ರಸ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ನಾವು ಕಾಂಪಿಟೇಷನ್ ಆಗಿ ಮಾಡಿ ಈ ಮಕ್ಕಳಿಗೆ ಸಹಿತ ನಾವೇನು ಗಾಂಧಿ ಜಯಂತಿ ದಿನ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡೋಂಥ ಒಂದು ಕಾರ್ಯಕ್ರಮ ಸಹಿತ ನಾವು ಪಟ್ಟಣ ಪಂಚಾಯತಿ ಹಮ್ಮಿಕೊಂಡಿದ್ದೀವಿ. ಸೊ ಇದೇ ರೀತಿ ನಿರಂತರ ಎರಡು ಕಾರ್ಯಕ್ರಮಗಳು ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಪಿಇ ಸೊಸೈಟಿ ಸೆಂಟ್ರಲ್ ಸ್ಕೂಲ್ ಶಿಕ್ಷಕಿ ಸಂಜಾತಾ ಭಟ್ ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಬಳಸಿ ಬಿಸಾಡುವ ಬಟ್ಟೆಗಳು ಸಹ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬಳಸಬಹುದು. ತೆಂಗಿನ ಚಿಪ್ಪು ಎಸೆದಾಗ ಮಳೆಗಾಲದಲ್ಲಿ ನೀರು ತುಂಬಿ ಸೊಳ್ಳೆ ಉತ್ಪತ್ತಿಯಾಗುತ್ತದೆ. ಅಂತಹ ಚಿಪ್ಪನ್ನು ಸಹ ಬಳಸಿ ಅಲಂಕಾರಿಕ ಕೃತಿಗಳನ್ನು ತಯಾರಿಸಬಹುದು. ತ್ಯಾಜ್ಯ ಪುನರ್ಬಳಕೆ ಮೂಲಕ ಸ್ವಚ್ಛ ಸಮಾಜ ನಿರ್ಮಾಣ ಮಾಡಬಹುದು ಎಂದು ಹೇಳಿದರು. ಸ್ಪರ್ಧೆಗಳನ್ನೇ ಏರ್ಪಡಿಸಿದ್ದಾರೆ. ನಾವು ನಮ್ಮ ಮಕ್ಕಳನ್ನು ನಮ್ಮ ಜೊತೆ ಕರ್ಕೊಂಡು ಬಂದಿದ್ದೀವಿ. ಅವರಿಗೆ 2-3 ದಿವಸದಿಂದ ನಾವು ಸ್ವಲ್ಪ ಪೇರೆಂಟ್ಸ್ ಹತ್ತವರು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ಈಗ ನಾವು ಬಟ್ಟೆಗಳನ್ನು ಸುಮ್ಮನೆ ಬಿಸಾಕ್ತೀವಿ. ಎಷ್ಟೋ ಬಟ್ಟೆಗಳು ಯೂಸಿ ಬರ್ತವೆ, ಅದನ್ನು ಮರುಬಳಕೆ ಮಾಡ್ಬೋದು. ಹಾಗೆ ಎಸೋದ್ರಿಂದ ಪರಿಸರದಲ್ಲಿ ಮಲಿನತೆ ಉಂಟಾಗುತ್ತೆ. ಅದರಿಂದ ಎಷ್ಟೋ ಅನಿಮಲ್ಸ್ಗಳು ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬ ಈ ಮೇವುಗಳನ್ನು ಮೇಯ್ತಾ ಇರುವಾಗ ಎಷ್ಟೋ ಪ್ಲಾಸ್ಟಿಕ್ ಕವರ್ಗಳನ್ನು ತಿಂತಾರೆ. ಈ ಬಟ್ಟೆಗಳನ್ನು ಹೊಟ್ಟೆಗೆ ಹೋಗುತ್ತೆ. ಅದರಿಂದ ಎಷ್ಟೋ ಸಾವುಗಳು ಸಂಭವಿಸಿದೆ. ಅದನ್ನು ನಾವು ಪೇಪರ್ಗಳೆಲ್ಲ ಅಥವಾ ನಾವು ನೈಜವಾಗಿ ಕೂಡ ನೋಡಿದ್ದೇವೆ. ಹಾಗೆ ಈಗ ತೆಂಗಿನಕಾಯಿ ಚಿಪ್ಪುಗಳಿರ್ತಾವಲ್ಲ, ಅದನ್ನು ಹಾಗೆ ಬಿಸಾಕೋದ್ರಿಂದ ಈ ಮಳೆಗಾಲದಲ್ಲಿ ನೀರು ಶೇಖರಣೆ ಆಗಿ ಸೊಳ್ಳೆಗಳು ಉತ್ಪನ್ನ ಆಗ್ತವೆ. ಅದರಿಂದ ಈ ಮಾರಕ ರೋಗಗಳು ಬರ್ತವೆ, ಡೆಂಗ್ಯೂ ಆಗ್ತವೆ. ಸೊ ಅದನ್ನು ನಾವು ಈ ರೀತಿ ಅಲಂಕಾರಿಕ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಮನೆಗಳಲ್ಲಿ ಇಟ್ಕೊಂಡ್ರೆ ನಾವು ಆ ಮಲಿನತೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಇದು ಒಂದು ಒಳ್ಳೆಯ ಕಾನ್ಸೆಪ್ಟ್ ನೀವು ಮಾಡ್ತಾ ಇದ್ದೀವಿ ಸರ್. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೆಸರು ಮೇಡಮ್? ಸಂಜಾತಾ, ಸೈನ್ಸ್ ಸೆಂಟರ್ ಸ್ಕೂಲ್. ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರುವ ಸ್ವಚ್ಛತಾ ಸೇವಾ ಕಾರ್ಯಕ್ರಮಕ್ಕೆ ದೇಶದೆಲ್ಲೆಡೆ ವಿವಿಧ ಕಾರ್ಯಕ್ರಮದ ಮೂಲಕ ಸ್ಪಂದನೆ ವ್ಯಕ್ತವಾಗುತ್ತಿದ್ದು, ಸ್ವಚ್ಛ ಭಾರತದ ಕನಸು ನನಸಾಗುತ್ತಿದೆ ಎನ್ನಬಹುದು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.